ಸರ್ ಇದು ಪ್ರಾಡಕ್ಟ್ ಇವರು ಇದನ್ನು ಮಾಡೋಕ್ಕೆ ರೆಡಿ ಮಾಡಿದಾರೆ ರೀ. ನೀವು ನಮ್ಮ ಭಾಗದ ರೈತರಿಗೆ ಹೇಳಕ್ಕೆ ಏನೇ ಇಷ್ಟಪಡ್ತೀರಿ? ಇವತ್ತು ನಮ್ಮ ಪ್ರವೀಣ್ ಪೂಜಾರಿ ಅವರ ಏಷ್ಯನ್ ಇಂಡಿಯನ್ ಲಿಮಿಟೆಡ್ ಇವತ್ತು ಅವರ ಫರ್ಟಿಲೈಸರ್ ಇದನ್ನು ಔಷಧ ಇದನ್ನು ಮಾಡಿದರು. ಇದು ಕೂಡ ಕೆಮಿಕಲ್ಸ ಕಡಿಮೆ ಪ್ರಮಾಣದಾಗ, ಯಾಕಂತಂದ್ರೆ ಪೂರ ನ್ಯಾಚುರಲ್ ಆಗಿ ಅಂತೇಳಿ ನಾವು ಹೇಳೋಕ್ಕಾಗಿಲ್ಲ, ನೈಸರ್ಗಿಕವಾಗಿ ಹೇಳೋಕ್ಕಾಗಿಲ್ಲ. ಆದರೂ ಇವತ್ತು ಕಡಿಮೆ ಪ್ರಮಾಣದಾಗ ಕೆಮಿಕಲ್ಸನ್ನು ಕಡಿಮೆ ಮಾಡಿ ಕ್ರಮೇಣವಾಗಿ ಭೂಮಿ ಸುಧಾರಣೆ ಮಾಡಲಿಕ್ಕೆ. ಯಾಕಂದ್ರೆ ಒಮ್ಮೆ ಈಗಾಗಲೇ ಯೂರಿಯಾ DAP ಹಲವಾರು ಕೆಮಿಕಲ್ಸನ್ನು ಹಾಕಿ ಭೂಮಿ ಎಲ್ಲ ಸಂಪೂರ್ಣ ಬಾದಾಗೈತಿ, ಫಲವತ್ತತೆ ಎಲ್ಲ ಹಾಳಾಗೈತಿ. ಭೂಮಿಯಲ್ಲಿ ಇರ್ತಕ್ಕಂಥ ಜೀವರಾಶಿಗಳು ಈಗಾಗಲೇ ಭಾಳಷ್ಟು ಅವೆಲ್ಲ ಸತ್ತೋಗಿದವು. ಅವು ಮತ್ತು ಕೂಡ ಜೀವಂತ ಆಗಬೇಕಪ್ಪ ಅಂತಂದ್ರೆ ಇವತ್ತೇನು ಇವರು ಏಷ್ಯನ್ ಇಂಡಿಯನ್ ಲಿಮಿಟೆಡ್ ಮಾಡಿದಾರೋ ಇದು ಕೆಮಿಕಲ್ಸ್ ಕಡಿಮೆ ಪ್ರಮಾಣ ಇರುವುದರಿಂದ ಇದನ್ನು ನಾವು ಕೂಡ ಉಪಯೋಗ ಮಾಡ್ಕೊಂಡು, ಯಾಕಂದ್ರೆ ಸುಧಾರಣೆ ಆಗಬೇಕಾಗ್ತದೆ. ಒಮ್ಮೆ ನಾವು ಕೆಮಿಕಲ್ಸ್ ಬಿಟ್ಟರೂ ಕೂಡ ನಮ್ಮ ಭೂಮಿ ಕಂಟ್ರೋಲ್ ಬರೋದಿಲ್ಲ. ಕಡಿಮೆ ಪ್ರಮಾಣ ಮಾಡಿ ಅದನ್ನು ಫಲವತ್ತತೆ ಮಾಡಿಕೊಂಡು ಆಮೇಲೆ ನೈಸರ್ಗಿಕ ಕೃಷಿಯನ್ನು ಮಾಡ್ಬೋದು. ಯಾಕಂದ್ರೆ ರೈತ ಬಂಧುಗಳು ತಾವು ಇನ್ನು ಮುಂದೆ ಭೂಮಿ ಫಲವತ್ತತೆ ಆಗಲಿಲ್ಲ ಅಂತಂದ್ರೆ ಇನ್ನು ಕೆಲವೇ ವರ್ಷದಾಗ ಭೂಮಿ ಎಲ್ಲ ಬರ್ಡ್ ಆಗ್ತದೆ. ಯೂರಿಯಾ DAP ಕಾಂಪ್ಲೆಕ್ಸ ಈ ಕೆಮಿಕಲ್ಸ ಇಂಥ ರೌಂಡಪ್ ಅಂತಾವೆ. ಈ ರೌಂಡಪ್ ಅನ್ನುವಂಥದ್ದು ಏನೈತಿ, ಅಕಸ್ಮಾತ್ ಭೂಮಿಗೆ ಅದು ಬಡದ್ರಪ್ಪ ಅಂತಂದ್ರೆ ಅದು ಕ್ರಮೇಣವಾಗಿ ಕರಿಕೆ ಈ ಜೇಕ ಕ್ರಮೇಣವಾಗಿ ಒಣಗ್ತೈತಿ. ಆದ್ರೆ ಇಡೀ ಭೂಮಿಯೊಳಗೆ ಇರ್ತಕ್ಕಂಥ ಲಕ್ಷಾಂತರ ನಮಗೆ ಅವಶ್ಯಕತೆ ಇರ್ತಕ್ಕಂಥ ಎಲ್ಲ ಬ್ಯಾಕ್ಟೀರಿಯಾಗಳನ್ನ ನಾಶ ಮಾಡಿ ಸಂಪೂರ್ಣ ಬರ್ಡ್ ಮಾಡ್ತಕ್ಕಂಥ ಹೈಯೆಸ್ಟ್ ಇರ್ತಕ್ಕಂಥ ಕೆಮಿಕಲ್ಸ್ಗಳು ನಾವು ಯಾರೂ ಕೂಡ ಉಪಯೋಗ ಮಾಡಬಾರ್ದು ದಯವಿಟ್ಟು. ಯಾಕಂತಂದ್ರೆ ಅದರಿಂದ ನಮ್ಮ ಭೂಮಿ ಫಲವತ್ತತೆ ಹಾಳಾತಪ್ಪ ಅಂದ್ರೆ ಇನ್ನು 3-4 ವರ್ಷದಾಗ ಈಗಾಗಲೇ 7% ಭೂಮಿಯೊಳಗೆ ಇಂಗಾಲ ಇರಬೇಕು. ಆ ಇಂಗಾಲ ಈಗಾಗಲೇ 2%ಗೆ ಬಂದೈತಿ. ಅದೇನಾದ್ರು 0%ಗೆ ಬತ್ತಪ್ಪ ಅಂದ್ರೆ ಯೂರಿಯಾ ಒಂದು ಚೀಲ ನಾವು ಹಾಕಿದ್ರು ಭೂಮಿ ಒಳಗೆ ಬರ್ಲಿಕ್ಕೆ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಈ ಹೆಂಡಿ ಗೊಬ್ಬರ ಕೆಮಿಕಲ್ ಕಡಿಮೆ ಇರ್ತಕ್ಕಂಥ ಇಂಥ ಕಂಪ್ನಿಗಳನ್ನು ನಾವು ಬಳಸಿ ಇವತ್ತು ಭೂಮಿಯನ್ನು ಫಲವತ್ತತೆ ಮಾಡಬೇಕು. ಈ ರಾಯಭಾಗ ಸುತ್ತಮುತ್ತ ಕೂಡ ಇಲ್ಲಿ ಈ ಭಾಗಕ್ಕೆ ಅನುಕೂಲ ಆಗಲಿ ಅಂತೇಳಿ ಇವತ್ತೇನು ASN ಇಂಡಿಯನ್ ಪವರ್ ಲಿಮಿಟೆಡ್ ಅವರು ಇವತ್ತೇನು ಇಲ್ಲಿ ಹೊಸದಾಗಿ ಅಂಗಡಿಯನ್ನು ಚಾಲೂ ಮಾಡಿದರು. ಈ ಭಾಗದ ಜನ ಅದನ್ನು ಸರಿಯಾಗಿ ಸದುಪಯೋಗ ಮಾಡ್ಕೋರಿ. ಹೆಚ್ಚು ಕೆಮಿಕಲ್ಸನ್ನು ಉಪಯೋಗ ಮಾಡದ ಇಂಥ ಕಡಿಮೆ ಕೆಮಿಕಲ್ಸನ್ನು ಉಪಯೋಗ ಮಾಡಿ ಆಗುವ ತಕ್ಕ ಕ್ರಮೇಣವಾಗಿ ಭೂಮಿ ಸುಧಾರಣೆ ಮಾಡಲಿಕ್ಕೆ ಈ ಭಾಗದ ಎಲ್ಲ ನನ್ನ ರೈತ ಬಂಧುಗಳು ಸಹಕರಿಸಬೇಕಂತೇಳಿ ತಗೊಂಡು ರಾಯಬಾಗಿಲ್ ಮಾಡಿದ್ದೀವಿ. ಅದ್ರ ಬಿಟ್ಟರೆ ನಾವು ಕೆಲವೊಂದು ಏನೋ ಗುಲ್ಬರ್ಗ ಸೆಂಟ್ರ್ ಎಲ್ಲ ಕಡೆ ನಾವು ಮಾಡಿದೆ. ಈಗ ನಾವು ಪ್ರಯತ್ನ ಜಾಸ್ತಿ ಮಾಡ್ಕೊಂಡಿದ್ದೀವಿ. ಸೊ ನಮ್ಮ ಕಡೆ ಪ್ರಾಡಕ್ಟ್ ಅಂದರೆ ಈಗ ನೀವೇನು ಮಾರ್ಕೆಟಿಂದ ಏನು ಕೆಲವೊಂದು ಪ್ರಾಡಕ್ಟ್ ತರ್ತಿರೋದು, ಎಕ್ಸಾಂಪಲ್ ಹುಮಿಕ್ ಆ್ಯಸಿಡ್ ಅನ್ಬೋದು, ಅಮಿನೋ ಆಸಿಡ್ ಆಗಿರ್ಬೋದು, ಮತ್ತು 19 ಇವೆಲ್ಲ ಪ್ರಾಡಕ್ಟ್ಸ್ ನಾವು ನಮ್ಮ ಕಂಪ್ನಿ ಕಡೆಯಿಂದ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪ್ರಾಡಕ್ಟ್ ಯಾವ ಥರಪ್ಪ ಅಂದ್ರೆ ಇವೆಲ್ಲ ಆರ್ಗ್ಯಾನಿಕ್ನು ಕೂಡ ಕೆಲವೊಂದು ಅದಾವ, ಇನ್ನು ಕೆಲವೊಂದು ಏನಲ್ಲ ಕೆಮಿಕಲ್ಸ್ ಕೂಡ ಅದಾವ. ಬೆಳೆಗೆ ಯಾವ ಎಷ್ಟು ಪರ್ಸೆಂಟೇಜಲ್ಲಿ ಬೇಕಲ್ಲ ಆ ಪರ್ಸೆಂಟೇಜ್ ಕೊಡ್ತಾರಂತ ಕೆಮಿಕಲ್ಸ್. ಮತ್ತೊಂದೇನಪ್ಪ ಅಂದ್ರೆ ಈ ನಮ್ಮದು ಕಂಪ್ನಿ ಅಥವಾ ನಾವು ಬರುವಂಥ ಪ್ರಾಡಕ್ಟ್ ಇದು ಮ್ಯಾನುಫ್ಯಾಕ್ಚರಿಂಗ್ ಇದು ರೆಡಿ ಮಾಡೋದು ಕೂಡ ನಮ್ಮ ಕಂಪ್ನಿ ರೆಡಿ ಮಾಡೋದು. ಈಗ ಯಾವುದೋ ಥರ್ಡ್ ಮ್ಯಾನುಫ್ಯಾಕ್ಚರ್ ತಂದು ನಾವು ಮಾರಾಟ ಮಾಡ್ತಾರೆ. ಇದು ಒಂದು. ಎರಡನೇ ಮೇಜರ್ ಪಾಯಿಂಟ್ ಏನಪ್ಪ ಅಂದರೆ ಗೌರ್ಮೆಂಟು ಒಂದು ಅಂಡರಲ್ಲಿ ಅಥವಾ ನಮ್ದೇನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಒಂದು ಹೊಸ ಗ್ಯಾಜೆಟ್ ಪಾಸ್ ಮಾಡಿದ್ರು ಹೋದ ವರ್ಷ ಫೆಬ್ರವರಿ, ಬಯೋಸ್ಟಿಮೆಂಟ್ ಅಂತ. ಅದು ಸ್ವಲ್ಪ ನಮ್ಮ ರೈತರು ಸ್ವಲ್ಪ ಐಡಿಯಾ ಇರುತ್ತೆ. ಈಗ ನಮ್ಮ ಕಂಪ್ನಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಿ ತೊಗೊಂಡ್ರೆ ಸೆಕೆಂಡ್ರಿ ಅದು ಆಮೇಲೆ ಇರೋದು. ಬಟ್ ಬಯೋಸ್ಟಿಮೆಂಟ್ ಅಂದ್ರೆ ಏನು, ಇದು ನಮ್ಮ ರೈತರಿಗೆ ಅಥವಾ ನಮಗೆ ನಿಮ್ಗೆ ಗೊತ್ತಿರಬೇಕು. ಅಥವಾ ಹೋದ್ಮೇಲೆ ಕೆಲವೊಂದು ಜನ ರೈತರಿಗೆ ಇದ್ರ ಬಗ್ಗೆ ನೀವು ಸ್ವಲ್ಪ ಗೊತ್ತಾಗ ಬಾಕಿ ರಾಜಕಾರಣ ಚರ್ಚೆಗಿಂತ ಇದನ್ನ ನೀವು ಹೇಳಿದ್ರೆ ಅನುಕೂಲ ಆಗುತ್ತೆ. ಇಷ್ಟು ಒಂದು ಚಿಗುರು ಬಂದಿರ್ಬೇಕಾದ್ರೆ ಅಥವಾ ಹಚ್ಚ ಹಸಿರು ಕಾಣಬೇಕು ಕಡಿದಲ್ಲ ಅಂದ್ರೆ ನಮ್ಗೆ ರಿಸಲ್ಟ್ ಇದು ನಾವು ನೀವು ನೋಡ್ಕೊಂಡು ಬಂದಿದ್ದು ಅಥವಾ ಇಲ್ಲಿ ತನಕ ನಡೆದು. ಬಟ್ ಬಯೋಸ್ಟಿಮೆಂಟ್ ಗೌರ್ಮೆಂಟ್ ಏನು ಲಾ
ಸ್ಪ್ರೇ ಮಾಡ್ತೀರಿ ನಾವು ಸೋಲಾರ್ ಮೂವತ್ತು ರೋಗ ಬರುತ್ತೆ ಅದಕ್ಕೆ ನಾವು ಮತ್ತೆ ಬೇರೆ ಮೆಡಿಸಿನ್ ತಂದು ಹೊಡಿ ಪರಿಸ್ಥಿತಿ ಬಂದೈತಿ ರೋಗ ಅನ್ನೋದು ಜಾಸ್ತಿ ಬರೈತೆ ಅಂತ ನಾವು ನೀವು ಅಂತೀವಿ ಬಟ್ ಕಾರಣ ಏನ್ರಿ ಒಂದು ಬೆಳೆಗೆ ಒಂದು ಯಾವ ಪರ್ಸೆಂಟೇಜ್ ಬೇಕಾಗಿರುವಂತ ಒಂದು ಟಾನಿಕ್ ಇರುತ್ತಲ್ಲ ಎಕ್ಸಾಂಪಲ್ ನೀವು ಹುಮಿಕ್ ಆಸಿಡ್ ತಗೋರಿ ಫಿಲ್ವಿಕ್ ಆಸಿಡ್ ತಗೋರಿ ಅಮಿನೋ ಆಸಿಡ್ ತಗೋರಿ ಅಥವಾ 1990 ತಗೋರಿ ಅದೊಂದು ಯಾವ್ದೊಂದು ಕೆಮಿಕಲ್ ನೀವು ಜರ್ಲಿಕ್ ಆಸಿಡ್ ಕೂಡ ತಗೋರಿ ಪ್ರಮಾಣ ಬಿಟ್ಟು ಹೆಚ್ಚಿನ ಪರ್ಸೆಂಟೇಜ್ ಇರೋದ್ರಿಂದ ಏನಾಗುತ್ತೆ ನೀವು ಸ್ಪ್ರೇ ಮಾಡಿ ಮನೆಗೆ ಬಂದು ನಾಲ್ಕನಾಗ ಹಚ್ಚ ಹಸಿರು ಕಾಣತ್ತ ಅಥವಾ ನಿಮಗೆ ಗ್ರೋತ್ ಜಾಸ್ತಿ ಕೊಡುತ್ತೆ ಅಥವಾ ನಿಮ್ಮೊಂದ ಬೆಳವಣಿಗೆ ಬೇರೆ ಕಾಣಿಸುತ್ತೆ ನಾವೇನು ನಮ್ಗಿರೋದ ರಿಸಲ್ಟ್ ಭಾರಿ ಐತಿ ರಿಸಲ್ಟ್ ಭಾರಿ ಐತ್ರಿ ಅಷ್ಟಾದ್ರ ಸೈಡ್ ಎಫೆಕ್ಟ್ ಅದ ಎಷ್ಟು ಚುಗುರು ಎಷ್ಟು ಸ್ಪೀಡ್ ಬರುತ್ತಲ್ಲ ನಾವೇನ ವೈಟ್ ಫ್ಲೈ ಅಂತೀವಿ ಅಥವಾ ನಾವು ಸುಡ ಅಂತೀವಿ ಅಥವಾ ನಾವು ಜಿಗೆ ಅಂತೀವಿ ಬರ